ಬಂಧುಗಳೇ, ತಮ್ಮೆಲ್ಲರಿಗೂ ಮಯ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಭಾರತ ಭಗವಂತನ ಭೂಮಿ. ಇಲ್ಲಿ ಅಣು, ರೇಣು, ತೃಣಕಾಯಗಳಲ್ಲಿ ದೇವರಿದ್ದಾನೆ. ಇದನ್ನು ನಂಬುವ ಆಸ್ತಿಕ ಭಾವನೆ ನಮ್ಮಲ್ಲಿರಬೇಕಷ್ಟೆ. ದೊಡ್ಡ ದೊಡ್ಡ ಗುಡಿಗಳಲ್ಲಿ ಮಾತ್ರ ದೇವರಿಲ್ಲ. ನಂಬಿಕರಿದರೆ ಗುಡಿಸಲಲ್ಲೂ ಆ ಶಕ್ತಿ ನಮ್ಮ ಅನುಭವಕ್ಕೆ ಬರಬಹುದು. ಅಂತಹ ಅನುಭವ ಹುಡುಕಿ ಹೊರಟಂಥ ನಮ್ಮ ತಂಡ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಒಂದು ಪುಟ್ಟ ಗ್ರಾಮಕ್ಕೆ ಹೋದಾಗ ಅಲ್ಲಿ ನಮಗೆ ಆಶ್ಚರ್ಯ ಕಾದಿತ್ತು. ಚಿಕ್ಕದಾದ ಒಂದು ತಗಡಿನ ಮನೆಯ ಬಳಿ ಸಾಕಷ್ಟು ಜನರು ಗುಂಪುಗೂಡಿದ್ದು ಗಮನಿಸಿದೆವು. ಏಕಿರಬಹುದು ಎಂದು ಒಳ ಬಂದು ಅಲ್ಲಿ ಕೆಲವರನ್ನು ವಿಚಾರಿಸಿದಾಗ ನಮಗೆ ದೊರೆತ ಮಾಹಿತಿ ತುಂಬ ಆಶ್ಚರ್ಯದ ಜೊತೆಗೆ ದಿಗ್ಭ್ರಮೆ ಮೂಡಿಸಿತ್ತು. ನಿಮಗೂ ಕುತೂಹಲ ಬಂತಲ್ಲವೇ? ಬನ್ನಿ, ಸೇರಿದ ಆ ಜನ ಏಕೆ ಸೇರಿದ್ದಾರೆ, ವಿಶೇಷ ಏನೆಂದು ಅವರಿಂದಲೇ ಕೇಳಿ ತಿಳಿಯೋಣ. ಅಮ್ಮನ ಹತ್ರ ನಡ್ಕನಕ ಸುಮಾರು ಒಂದು 8-10 ವರ್ಷದಿಂದ ನಡೀತಂತ ಅಂದ್ವಿ. ಇವಾಗ ನಾವು ಏನೋ ಒಂದು ಕಾರ್ಯಕ್ರಮ ಮಾಡೋದಾಗಲಿ, ಏನೋ ಒಂದು ಹೊಲ ಹಿಡಿಯೋದಾಗಲಿ, ಏನರ ಒಂದು ಪೀಕ್ ಮಾಡೋದಾಗಲಿ, ಏನೋ ಮಾಡೋದಾದ್ರೂ ನಾನು ಇಲ್ಲಿ ಅಮ್ಮನ್ನ ಒಪ್ಪಿಗೆ ತಗೊಳ್ಳೋದ ಯಾವುದೂ ಮಾಡಲ್ಲ. ನನಗೆ ಜೀವಕ್ಕೆ ಕುಂದು ಬಂದಿತ್ತು ರೀ. ಇಲ್ಲಿ ಆಸ್ಪತ್ರೆ ನನ್ನ ಕರ್ಕೊಂಬಂದು ಆಸ್ಪತ್ರೆ ಎಲ್ಲಿ ಕೇಳಿಸಿದ್ರು ಬರೀ ನಾರ್ಮಲ್ ಅಂತ ಬರೋ ರಿಪೋರ್ಟ್. ಎಲ್ಲ ನಮ್ಮ ಬೀಗರೊಬ್ಬ ರಿಲೇಷನ್ ನಮ್ಮ ತಮ್ಮಗೆ ಬರೀಳಿದ್ರಿ, ಬಂದು ಬೈಕ್ನಾಗ ಕರ್ಕೊಂಬಂದು ಇಲ್ಲಿ ಸನ್ನಿಧಿಗೆ ಇಳಿಸಿದ. ಮತ್ತು ಅಮ್ಮನ ಗಿರಿಗೆ ಬಂದ ಮೇಲೆ ಅವತ್ತು ಕೈ ಹಿಡಿದು ಒಂದು ಎಳ್ಸಿದ್ರೆ ಮಿತ್ಲನ್ನ ಆರಾಮ್ ನಡ್ಕೊಂತ ಹೋದ್ನ. ನನಗೆ ಯಾವಾಗ ಮೂಡ್ ಬಂತು ಅಮ್ಮನ ಗಿರಿಗೆ ಬರ್ಬೇಕು ಅಂದ್ರೆ ಸುಮ್ಮನೆ ನಾ ಬಂದ್ಬಿಡ್ತೇನೆ ರೀ. ಇಲ್ಲೆಲ್ಲಾರ ಹೋಗ್ಬೇಕು ಅಂದ್ರೆ ಬಂದು ಇಲ್ಲಿ ಸನ್ನಿಧಿ ಬಂದು ಕೈ ಮುಗಿದು ಅಂದ್ರೆ ಏನೋ ಒಂಥರ ಖುಷಿ ಆಕತ್ರಿ ಮನೆಗೆ. ನನಗೆ ಮೊದಲೇ ಭಾಳ ತೊಂದರೆ ಇತ್ತು ಅಂದರೆ ಶತ್ರುಗಳಿಂದಾದ ವಾಮಾಚಾರವನ್ನು ನಾಶಪಡಿಸುವ ಶಕ್ತಿ ಈ ದೈವ ಶಕ್ತಿಗಿದೆ. ಬನ್ನಿ, ಅದರ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ಇಲ್ಲಿ ಬಂದು ಹೋಗಿ ಮಾರನೇ ದಿನ ಹೋಗಿ ಹೂ ಕುಯ್ಕೊಂಡು ಬಾಳಿದಿಂದ ಜಿಗ್ಗಕ್ಕೆ ಹೋದಾಗ ಒಂದು ಹಳದಿ ಕಾಯಿ ಕಂಡಂಗೆ ಆಯ್ತು. ಹಿಂಡಲಿಕ್ಕಿ ಕಾಯಿ ಅಂತ ಸುಮ್ಮನಾಗಿ ಮ್ಯಾಗ ಮತ್ತೆ ಹೊಲವೆಲ್ಲ ಅಡ್ಡಾಡ್ಕೊಂಡು ಮತ್ತೆ ಬಂದಾಗ ಏನಾಯ್ತಪ್ಪ ಅಂದ್ರೆ ನನಗೆ ಮನಸ್ಸು ತಡಿಲ್ಲ. ಮತ್ತು ಅಲ್ಲಿಗೆ ಹೋಗಿ ಅದು ಏನಂತ ನೋಡಿ ಎಬ್ದಾಗ ಅದು ಹೇಳಲಿಲ್ಲ. ತಿರಿ ಮನೆ ಬಂದು ಕಡ್ಡಿಪಟ್ಟಣ ತಗೊಂಡು ಮತ್ತೆ ಹೋಗಿ ಅದನ್ನ ಕಿತ್ತಾಗ ಅದ್ರ ಬರೆಗೆ ಮತ್ತೊಂದಿತ್ತು, ಅದನ್ನ ಕಿತ್ತು ತೆಗೆದೆ. ತಿರಿ ಮಂಗಳವಾರ ಬಂದಾಗ ಅಮ್ಮ ನಿನ್ನ ಹೊಲದಾಗ ಹೊಲ ಸಿಕ್ಕವಲ್ಲಪ್ಪ ಅಂತ ಹುಣ್ಮ ಅಂದೆ. ಆಮೇಲೆ ತಿರಿ ಮತ್ತೆ 15 ದಿವಸ ಬಿಟ್ಟು ಇಲ್ಲೇ ಸಾಕಷ್ಟು ಬಳಿಯಲ್ಲಿ ಕೊಯ್ದಿದ್ದೀನಿ ತಳಗಿನ ತೋಟದಲ್ಲಿ. ಅದು ಮನಸ್ಸು ತಡಿಲ್ಲ, ಇದು ಸರಿ ಇಲ್ಲ ಅಂತೇಳಿ ಮತ್ತೆ ಮೇಲೆ ತೋಟಕ್ಕಂತ ಹೋದೆ. ಅಲ್ಲಿ ಹೋಗಿ ಒಂದು 4 ಎಲ್ಲಿಗೆ ಹೋದಾಗ 5ನೇ ಎಲ್ಲಿ ಕೈ ಹಾಕಿದಾಗ ಅಲ್ಲಿ ಒಂದು ನಿಂಬೆ ಹಣ್ಣು ಕಾಡ್ತು ನನಗೆ. ಇದೇನಮ್ಮ ಹಿಂಗಾತಂತ ಮತ್ತು ಅದನ್ನ ತಗೊಂಡು ಸುಟ್ಟು ಬಂದಮೇಲೆ ಅವತ್ತಿಂದ ಇವತ್ತಿಗೆ ನನಗೆ ಯಾವ ತೊಂದರೆ ಆಪತ್ರೆಗಳು ಯಾವೂ ಇಲ್ಲ. ನನಗೆ ಯಾವಾಗ ಬರಂಗಾಗ್ತತಿ ಬರ್ತೇನೆ. ಆಮೇಲೆ ನಾನು ಬೇರೆ ಕಡೆಗೆ ಒಣಕಂತ ಹೋಗ್ತಾ ಇದ್ದೆ, ಆದರೆ ದುಡ್ಡಿಗಾಗಿ ಹೋಗ್ತಿರ್ಲಿಲ್ಲ. ಏನೋ ಒಂದು ಸೇವೆ ಸಲ್ಲಿಸ್ಬೇಕಂತ ಹೋಗಿದ್ದೆ. ಕೊನೆಗೆ ಬಂದಿಲ್ಲ ಅಮ್ಮನ ಕೇಳ್ಕೊಂಡೆ. ಇಲ್ಲೇ ನನಗೆ ಸುಖ ಆಗೈತಿ ಅಂದಾಗ ಬೇರೆ ಕಡೆ ಯಾಕೆ ಹೋಗ್ಬೇಕು, ಇಲ್ಲೇ ಮಾಡ್ಬೇಕು ಅನ್ನೋದೊಂದು ಆಸೆ ಬಂತು ನನಗೆ. ಬಂದು ಅಮ್ಮನ ಕೇಳ್ಕೊಂಡು ನಡೆಸ್ಕೊಡ್ತೇನೆ ಮಗ ಅಂತ. ಆ ವರ್ಷ 4ನೇ ವರ್ಷ 4 ವರ್ಷದಿಂದ ನಾನು ದಸರಾದೊಳಗೆ 10 ದಿನ ನಿಂತು ಪುರಾಣವನ್ನು ಮಾಡಿಕೊಂಡು ಆ ತಾಯಿ ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದೆ. ನಮಗೆ ಸುಖನೂ ಆಗೈತಿ. ಆ ತಾಯಿ ಯಾವಾಗ ನೆನಪಿ ಬರ್ತಾಳ ಆಗ ಬರ್ತಾ ಇದ್ವಿ. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಯಾವ ಹುಸಿ ಇಲ್ಲ, ಕಿಸೆದ ದುಡ್ಡಿಲ್ಲ ಅಂದ್ರು ಹೋಗೋ ಟೈಮಿಗೆ ಎಲ್ಲಿಂದ ಐತೇನೋ ಆ ತಾಯಿ ನನಗೆ ಒದಗಿಸ್ಕೊಡ್ತಾಳ. ಈ ತಾಯಿಯಿಂದ ಸುಖ ಆಗೈತಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಡಕುಂಟಾದಾಗ ಆ ದಂಪತಿಗಳು ಬಂದು ಈ ಸನ್ನಿಧಿಯಲ್ಲಿ ಬೇಡಿಕೊಂಡಾಗ ಅವರ ಸಮಸ್ಯೆಗೆ ಈ ದೈವ ಪರಿಹಾರ ನೀಡಿದ್ದು ಒಂದು ವಿಶೇಷ. ನಮ್ಮ ಮಗಳ ವಿದ್ಯಾಭ್ಯಾಸಕ್ಕೆ ಬಂದಾಗ ಅವಳು ಡಿಗ್ರಿಯನ್ನು ಓದುವಾಗ ಪುಸ್ತಕವನ್ನು ಮುಟ್ಟಿದ್ರೆ ಕೂಡ ಟೆನ್ಷನ್ ಆಗಿ ಎಕ್ಸಾಮ್ ಬಂದ ಹತ್ರ ಭಾಳ ಟೆನ್ಷನ್ನಲ್ಲಿದ್ಲು. ಆದರೆ ಯಾರೋ ಹೇಳಿ ಈ ಕ್ಷೇತ್ರದ ಮಹಿಮೆಯನ್ನು ಹೇಳಿದ ತಕ್ಷಣ ನಾವು ಇಲ್ಲಿ ಬಂದು ಅಮ್ಮನವರ ದರ್ಶನ ಮಾಡಿ ಅಲ್ಲಿ ಆಶೀರ್ವಾದ ತಗೊಂಡ ನಂತರ ಅವಳು ಹೈಯೆಸ್ಟ್ ಮೆರಿಟಿಂದ ಕೂಡ ಎಕ್ಸಾಮನ್ನು ಪಾಸ್ ಮಾಡಿದ್ಲು. ಇದೊಂದೇ ಅಲ್ಲ, ನಮಗೆ ನೂರಾರು ಯಾವುದ ರೈತರ ಕೃಷಿ ಸಮಸ್ಯೆ ಇರಲಿ, ನಮ್ಮ ಫ್ಯಾಮಿಲಿ ಆರೋಗ್ಯದ ಸಮಸ್ಯೆ ಇರಲಿ, ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಟ್ ಎ ಟೈಮಿಗೆ ನಾವು ಇಲ್ಲಿ ಕ್ಷೇತ್ರಕ್ಕೆ ಬಂದವರು ಸಾಕು. ಯಾವಂಥ ದೊಡ್ಡ ಹಾಸ್ಪಿಟ್ಲಲ್ಲೂ ಆರಾಮಾಗಿರೋಂಥ ಕೆಲಸಗಳನ್ನು ಈ ಕ್ಷೇತ್ರದ ಮಹಿಮೆ ಮಾಡಿಕೊಟ್ಟಿದೆ. ನಮ್ಮ ಕುಟುಂಬದಲ್ಲೂ ಕೂಡ ಹಲವಾರು ಜನ ಪೇಷಂಟ್ಗಳಿದ್ರು, ಅವರು ಈ ಕ್ಷೇತ್ರದ ಮಹಿಮೆಯಿಂದ ಹುಷಾರಾಗಿದ್ದಾರೆ. ಹಾಗೆ ನಾವು ಪ್ರತಿ ಸಲನೂ ಈ ಕ್ಷೇತ್ರದವನ್ನು ಮಾತು ಕೇಳದೆ ಎಲ್ಲಿ ಮುಂದೆ ಕಾಲಿಡಲ್ಲ. ಇದರಿಂದ ಬಹಳ ಅನುಕೂಲ ಆಗಿದೆ. ಅದೇ ರೀತಿ ಬಹಳಷ್ಟು ಲಕ್ಷಾಂತರ ಜನರು ಇದರ ಸದುಪಯೋಗವನ್ನು ಪಡ್ಕೊಂಡು ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತಾರೆ. ಆಗದೇ ಇರುವ ಕೆಲಸಗಳು ಈ ಕ್ಷೇತ್ರಕ್ಕೆ ಬಂದು ಬೇಡಿಕೊಂಡಾಗ ದೈವ ಕೈಬಿಡದೇ ನಡೆಸಿದ್ದು ಒಂದು ಪವಾಡ. 82ರಿಂದ 36-37 ಬೋರಿಗೆವ್ರಿ. ಇಲ್ಲಿ ಬಂದಮೇಲೆ ಒಬ್ಬರು ಪಾಯಿಂಟ್ ತೋರಿಸಿದ್ರೆ ಅದು ಅನುಮತಿ ಕೊಡಲಿಲ್ಲ. ಆ ಅನುಮತಿ ಕೊಟ್ಟ ಮೇಲೆ ಮಣ್ಣಿನ ಹೊಡಿಸಿನಿ. ಪ್ರೆಸೆಂಟಿಗೆ 2-3 ತಿಂಗಳಾಯ್ತು ರೀ. 2.5-3 ಇಂಚ್ ಬಿದ್ದೈತೆ ರೀ. 250 ಅಡಿ ಹೊಡಿಸೀನಿ. 110 ಅಡಿ ಕೇಸಿಂಗ್ ಹೋಗೈತಿ.
ಅದು ಭಾಳ ಆತಮ್ಮಂದು ನೀರು ಐತಲೆ ನೀ ಯಾಕೆ ತಲೆ ಗಿಡ್ಸಿಂತಲೆ ಐತಲೆ ನೀರು ಮೋಟ್ರ್ ಇಳಿಸು ಆಮೇಲೆ ಬರುತ್ತೆ ನೀರು ಜಾಮಾಸಿ ಬರುತ್ತೆ ನೀರು ಏನು ಚಿಂತೆ ಮಾಡಬೇಡ ಅಂತ ಅಮ್ಮ ಪಾಯಿಂಟ್ ಇಲ್ಲಿಂದ ಒಬ್ಬರು ಜಲಯಷ್ಟ್ರನ್ನ ಅವ್ರೇನು ಸೈನ್ಸಿಸ್ಟ್ ಓದ್ತಾರಲ್ಲ ಕೈಲಲ್ಲಿ ನೋಡೋರು ಅವರು ನೋಡಿ ಮೇಲೆ 4 ದಿನದಾಗ ಹೊಡಿದ್ವಿ ನೀರು ಬಿತ್ತು. ಅದು ಯುಗಾದಿ ದಿನನ ಅಡ್ಡ ದಿನನ ಹೊಡಿದ್ವಿ. ಸಖತ್ತ ನೀರು ಬಿದ್ದತ್ ನನಗೆ ಮಾತ್ರ ಖುಷಿ ಪಟ್ಟದ್. ನಮಗೆ ಒಳ್ಳೆ ಆಶ್ರಯ ಕೊಟ್ಟದ್ರಿ. ಇಂಥ ಪ್ರತಿಯೊಂದು ನಾವು ಏನೋ ಮಾಡೋಕ್ಕಾದ್ರೆ ಅಮ್ಮನ ಕೇಳೇ ಮುಂದುವರಿತೇನೆ. ನಮ್ಮ ಮಗಗೆ ಹಾಸ್ಟ್ಲು ಸ್ಕೂಲ್ ಫೇಲ್ ಆಗ್ಬಿಟ್ಟಿದ್ದ. ಇಲ್ಲಿ ಅಮ್ಮನ ಹತ್ರ ಬಂದು ಕೇಳಿದ ಮೇಲೆ ಎಲ್ಲ ಅನುಕೂಲವಾಗಿತ್ತು. ಹಾಸ್ಟ್ಲಿಗೆ ಸೇರಿಸ್ಕೊಳಲ್ಲ ಮಗನ ನಾವು ಇಟ್ಕೊಳಲ್ಲ ಅಂತ ಹೇಳಿದರು. ಆದರೆ ಈ ಅಮ್ಮನ ಬಂದು ಬೇಡಿದೆ, ಕಣ್ಣೀರಿಟ್ಟೆ, ಅಲ್ಲೆಲ್ಲ ಬೇಡ್ಕೊಂಡೆ ನಾನು ಸ್ಕೂಲಿಗೆ ಸೇರಿಸ್ಕರಿ ನನ್ನ ಮಗ ಬಹುಶಃ ಹಾಳಾಕತಿ ಅಂತ. ಆಮೇಲೆ ಈ ಅಮ್ಮ ನನಗೆ ದಾರಿ ತೋರಿಸು, ಅಮ್ಮನೇ ನನ್ನ ಬೇಡ್ಕೊಂಡೆ. ಎಲ್ಲ ಸರಿ ಹೋಗಿತ್ತು. ಈಗ ನನ್ನ ಮಗನೂ ಹಾಸ್ಟ್ಲಿಗೆ ಸೇರಿಸ್ಕೊಂಡಾರೆ, ನನ್ನ ಮಗನೂ ಶಾಲೆಗೆ ಸೇರಿಸ್ಕೊಂಡಾರೆ. ಈಗ ಎಲ್ಲ ಚೆನ್ನಾಗಿ ಹೋಗ್ತಾ ಇದ್ದಾನೀಗ. ನಾನು ಅನ್ಕೊಂಡ್ರೆ ಕೆಲಸಗಳೆಲ್ಲ ಆಗಿದ್ದಾವೆ. ಮನೆ ಮಠ ಮಂಥನಗಳು ಎಲ್ಲ ಸಕ್ಸಸ್ ಆಗ್ತದಾವೆ. ನಾನು ಬಂದ್ರೆ ದಾರಿ ಇಟ್ಟಿದ ಕಾಲ ಯಾವತ್ತೂ ಹಿಂದೆ ಯಾವತ್ತೂ ಇಟ್ಟೇ ಇಲ್ಲ. ತಾಯಿ ಆಶೀರ್ವಾದದಿಂದ ಒಳ್ಳೇದಾಕೈತೆ ನನಗೆ. ಈಗ ಮೊನ್ನೆ ಪ್ರೆಸೆಂಟ್ ಈ ಕೈ ಹಟ್ಟಿ ಹಬ್ಬದಿಂದ ಹೋಗಿತ್ರಿ. ಕೈ ಕಡಿಬೇಕಂದ್ರೆ ನನಗೆ ಡಾಕ್ಟ್ರ್ ಇಲ್ಲಿ ಬಂದು ಪರಮೇಶ್ವರಿ ತಾವ ಆದಿಶಕ್ತಿ ತಾವ ನಾನು ಉಳ್ಸ್ಕೊಂಡ್ರು 3 ದಿನ ಉಳ್ಸ್ಕೊಂಡು ಆರಾಮಾಯ್ತು ರೀ. ಕಾಲು ಇದ್ದಿಲ್ಲ, ನನಗೆ ಓಡಾಡಕ್ಕೆ ಬರ್ತಿದ್ದಿಲ್ಲ. ಕಾಲು ಭಾಳ ಅಂದ್ರೆ ಸುಮಾರು 10 ಲಕ್ಷ ಖರ್ಚು ಮಾಡೇನಿ 2014ರಿಂದ. ಎಲ್ಲಿ ಹೇಳ್ತಾರ ಅಲ್ಲಿಗೆ ಹೋಗೀನಿ ಆಸ್ಪತ್ರೆಗೆ. ನಾವು ಇಲ್ಲಿ ಬಂದು ಆರಾಮಾಗಿದೆ. ನಾ ಇಲ್ಲಿ ಏನೋ ಪಾತ್ರ ವಹಿಸಕ್ಕೆ ಹೋಗಲ್ಲ ಏನೆಲ್ಲ. ನಾವು ಒಟ್ಟು ನಂಬ್ಕೊಂಡವಿ ಆದಿಶಕ್ತಿ ಪರಮೇಶ್ವರಿನ ಚಂದ್ರಗುತ್ತವ ಬುತ್ತಪ್ಪ ಆತು ಯಾರಾತು ನನಗೆ ಒಂದು ಆಶೀರ್ವಾದ ಮಾಡ್ಯಾರ. ಒಟ್ಟು ನನಗೆಲ್ಲ ಥರದ ಗುಣ ಆಗಿ ನಾನು ಇವತ್ತು ಓಡಾಡಕ್ಕೆ ಬರ್ತಿಲ್ಲ. ನನಗೆ ಗಾಡಿ ಹೊಡ್ಯಕ್ಕೆ ಬರ್ತಿಲ್ಲ. ಇವತ್ತು ಗಾಡಿ ಹೊಡಿತೇನೆ, ಎಣ್ಣೆ ಕ್ಯಾನ್ ಹಾಕೊಂಡು ಎಣ್ಣೆ ಹೊಡಿತಿದ್ದೆ. ಈಗ ಏಟ ಮಾಡಿದ್ರೆ ಬದುಕು ಸಾಕಾಗಲ್ಲ, ಸುಸ್ತಾಗಲ್ಲ. ಅಷ್ಟೊಂದು ಗಂಭೀರವಾಗಿ ಇದ್ದೆ ನಾನು. 2 ವರ್ಷದಿಂದ ಭಾಳ ಆರಾಮಾಗಿಬಿಟ್ಟೆ. ದೈವದ ಶಕ್ತಿಯಲ್ಲಿ ಒಳಿತನ್ನು ಕಂಡ ಭಕ್ತರೊಬ್ಬರು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಹಾಗೂ ವಿಶೇಷ ದಿನಗಳಲ್ಲಿ ಇಲ್ಲಿಗೆ ಬಂದು ಅನ್ನ ಸಂತರ್ಪಣೆಯನ್ನು ಮಾಡುತ್ತಾರೆ. ಅವರ ಅನುಭವವನ್ನು ಅವರ ಮಾತಲ್ಲೇ ಕೇಳೋಣ ಬನ್ನಿ. ನಾವು ಅಡುಗೆ ಭಟ್ರು ಅಮ್ಮನಿಗೆ 3 ವರ್ಷದಿಂದ ಅಮ್ಮನ ಸನ್ನಿಧಿ ಬರ್ತಾಯಿದ್ದೀವಿ. ನಮಗೆ ಭಾಳ ಮುಂಚೆ ಎಲ್ಲ ನಾವು ಮಾಡೋ ಕೆಲಸದಿಂದನೇ ನನಗೆ ತೊಂದರೆಗಳು ಮಾಡ್ತಾಯಿದ್ರು. ನನಗೆ ಅಮ್ಮನ ಸನ್ನಿಧಿ ಯಾವಾಗ ಬಂದೆ ಅವಾಗಿಂದನೂ ನನಗೆ ಒಂದು ದೊಡ್ಡ ಮಿರಾಕಲೇ ನಡೀತು ನನ್ನ ಜೀವನದಲ್ಲಿ. ಅದು ನಡೆದಾಗಿಂದನೂ ನಾನು ಅಮ್ಮಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡೆ. ಪ್ರಾರ್ಥನೆ ಮಾಡ್ಕೊಂಡು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಏನೋ ಸಣ್ಣ ಪುಟ್ಟ ಶುಭ ಸಮಾರಂಭಗಳು ಇದ್ದಾಗ ಅಮ್ಮಗೆ ಪ್ರಸಾದ ರೂಪದಲ್ಲಿ ನಾನು ಕೈಯಲ್ಲಾಗಿದ್ದು ಸೇವೆ ಮಾಡ್ತಾಯಿದ್ದೀನಿ. ನನಗೆ ಅಮ್ಮನಿಂದ ಒಳ್ಳೇದಾಗೈತೆ. ಮುಂದೆನೇ ಹಿಂಗೆ ನಡೆಸ್ಕೊಂಡು ಹೋಗ್ತೀನಿ. ಕೇಳಿದಿರಲ್ಲ, ಇವರೆಲ್ಲ ಇಲ್ಲಿಯ ದೈವದಿಂದ ಒಳಿತನ್ನು ಕಂಡವರೇ. ಈ ದೈವದ ಬಗ್ಗೆ ಹೇಳುವುದಾದರೆ, ಹಿಂದೆ ಶಿವನಿಂದ ಆಜ್ಞೆ ಪಡೆದು ನವಶಕ್ತಿಯರು ಅಂದರೆ ದುರ್ಗಾ ಪರಮೇಶ್ವರಿ, ಶೀಲವಂತ ಚೌಡೇಶ್ವರಿ, ನಾಗಲಿಂಗೇಶ್ವರಿ, ಭೂತರಾಜ, ಬನ್ನಿ ಮಹಾಂಕಾಳಿ, ಮಹಾಸತಿ ಅಮ್ಮ, ಗಡಿ ಚೌಡೇಶ್ವರಿ ಹಾಗೂ ಮಹಾಲಕ್ಷ್ಮಿ, ಈ ಎಲ್ಲಾ ನವಶಕ್ತಿಯರು ಭೂಲೋಕದಲ್ಲಿರುವ ಶಿವನ ಪಾದಗಳನ್ನು ದರ್ಶನ ಮಾಡಲು ಕೈಲಾಸದಿಂದ ಭೂಲೋಕಕ್ಕೆ ಬರುತ್ತಾರೆ. ಇಲ್ಲಿ ಕಾಶಿ, ರಾಮೇಶ್ವರ, ಗೋಕರ್ಣಗಳಂತಹ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ನೇರವಾಗಿ ಕೈಲಾಸದಂತೆಯೇ ಇರುವ ಶಿವಮೊಗ್ಗದ ಶಿವಪುರ ಅಂದರೆ ಈಗಿನ ಶಿಕಾರಿಪುರಕ್ಕೆ ಬಂದು ಅಲ್ಲಿಂದ ಶಿವನ ಪಾದ ಗ್ರಾಮದ ಕಡೆಗೆ ಬರುತ್ತಿರುತ್ತಾರೆ. ಆ ಸಮಯದಲ್ಲಿ ಶಿವನ ಉರಿಗಣ್ಣಿನಿಂದ ಉದ್ಭವಿಸಿ ತ್ರೈಭುವನಗಳನ್ನೇ ನುಡುಗಿಸಿ ತನ್ನ ವಶದಲ್ಲಿ ಇರಿಸಿಕೊಂಡಂತಹ ಬ್ರಹ್ಮಾಂಡಾಸುರ ಭುವನದ ಎಲ್ಲ ಋಷಿಗಳ ತಪಸ್ಸನ್ನ ಕೆಡಿಸುತ್ತಾ ಯುದ್ಧದ ಹವಿಸ್ಸು ದೇವತೆಗಳಿಗೆ ತಲುಪದಂತೆ ಮಾಡುತ್ತಿದ್ದ. ದೇವತೆಗಳಿಂದ ಅಜೇಯನಾಗಿ ಮೆರೆಯುತ್ತಿದ್ದ ಇವನ ಉಪಟಳ ತುಂಬಾ ಹೆಚ್ಚಾಗಿತ್ತು. ಅವನೂ ಸಹ ಮತ್ತೆ ಯುದ್ಧಾಕಾಂಕ್ಷಿಯಾಗಿ ನಾಡಿನಲ್ಲಿ ಬರುತ್ತಿರುವಾಗ ಕೊರಟೀಕೆರೆ ಗ್ರಾಮದ ಬಳಿ ಬರುತ್ತಿರುವಾಗ ಈ ನವಶಕ್ತಿಯರನ್ನು ಕಾಣುತ್ತಾನೆ. ಆ ನವಶಕ್ತಿಯರನ್ನು ಯುದ್ಧಕ್ಕೆ ಕರೆದು ನಿಲ್ಲಿಸುತ್ತಾನೆ.
ಆಗ ನವಶಕ್ತಿಯರು ಅವನೊಡನೆ ಘನಘೋರ ಯುದ್ಧವನ್ನ ಮಾಡುತ್ತಾರೆ. ಎಷ್ಟೇ ಯುದ್ಧ ಮಾಡಿದರೂ ಆ ರಾಕ್ಷಸನ ಅಂತ್ಯ ಕಾಣದೆ ಚಿಂತಿಸುತ್ತಾರೆ. ಆಗ ನವಶಕ್ತಿಯರು ಶಿವನನ್ನು ಕುರಿತು ಪ್ರಾರ್ಥಿಸುತ್ತಾರೆ. ಲಯಕಾರನಾದ ಶಿವನು ಪಾರ್ವತಿ ಸಮೇತನಾಗಿ ಇವರಿದ್ದೆಡೆಗೆ ಬಂದು ಪಾರ್ವತೀ ದೇವಿಗೆ ದುಷ್ಟ ರಾಕ್ಷಸನನ್ನು ಸಂಹರಿಸುವಂತೆ ಸಲಹೆ ಕೊಡುತ್ತಾನೆ. ಕಾರಣ, ಆ ರಾಕ್ಷಸನು ಬ್ರಹ್ಮನಿಂದ ಸಾಯದಂತಹ ವರ ಪಡೆಯಲು ಬಯಸಿದರೂ ಸೃಷ್ಟಿ ನಿಯಮದಂತೆ ಕೊನೆಗೆ ಶಿವಸತಿಯಿಂದಲೇ ತನಗೆ ಸಾವು ಬರುವಂತೆ ಕೋರಿರುತ್ತಾನೆ. ಪರಮಾತ್ಮನ ಆಜ್ಞೆಯಂತೆ ಪಾರ್ವತಿಯು ಆದಿಶಕ್ತಿಯ ಅವತಾರವನ್ನ ಧರಿಸಿ ಯುದ್ಧ ಮಾಡುತ್ತಾಳೆ. ಕೊನೆಗೆ ಶಿವಸತಿಯಿಂದಲೇ ಯುದ್ಧದಲ್ಲಿ ತನ್ನ ಸಹಾಯಕರಾದ ಕಾಶಕ ವಜ್ರದಂಡಿಯರೊಂದಿಗೆ ಸೋತು ಮಡಿಯುತ್ತಾನೆ. ಮುಂದೆ ಶಿವನು ನವಶಕ್ತಿಯರಿಗೆ, ನೀವು ಇದೇ ಸ್ಥಳದಲ್ಲಿ ನೆಲೆ ನಿಂತು ಕಷ್ಟವೆಂದು ಬಂದ ಭಕ್ತರಿಗೆ ಸಹಾಯವನ್ನು ಮಾಡಿ ಪರಿಹಾರ ಸೂಚಿಸಿ ಎಂದು ಹೇಳಿ ಅಂತರ್ಧನಾಗುತ್ತಾನೆ. ಅಂದಿನಿಂದ ನವಶಕ್ತಿಯರು ಈ ಸ್ಥಳದಲ್ಲಿ ನಿಂತು ಕ್ಷೇತ್ರಕ್ಕೆ ಬರುವ ಭಕ್ತರನ್ನ ಹರಸಿ ಕಾಯುತ್ತಿದ್ದಾರೆ. ಕ್ಷೇತ್ರಕ್ಕೆ ಸಮಸ್ಯೆಗಳನ್ನು ಹೊತ್ತು ಬಂದ ಭಕ್ತರು ಇಲ್ಲಿಂದ ಹೊರಡುವಾಗ ಸಮಸ್ಯೆಗಳನ್ನ ಬಿಟ್ಟು ಪರಿಹಾರ ಪಡೆದು ಮೈಮನದೊಂದಿಗೆ ನಿರಾಳವಾಗಿ ತೆರಳುತ್ತಾರೆ. ಬಂಧುಗಳೇ, ಇಂತಹ ಮಹಾಮಹಿಮ ಸ್ಥಳ ಯಾವುದೆಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕೊರಟಗೆರೆ ಗ್ರಾಮದ ಶ್ರೀ ನವಶಕ್ತಿ ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಮಂದಿರ. ಇದು ಶಿರಾಳಕೊಪ್ಪದಿಂದ 15 ಕಿಲೋಮೀಟರ್ ಹಾಗೂ ಹಿರೇಕೇರೂರಿನಿಂದ 14 ಕಿಲೋಮೀಟರ್ ಹಾಗೂ ಚಿಕ್ಕೇರೂರಿನಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ಅಮ್ಮನವರ ಪೂಜಾ ಆರಾಧನೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಪ್ರತಿದಿನ ಇಲ್ಲಿ ಅಮ್ಮನವರ ಹೇಳಿಕೆಯೂ ನಡೆಯುತ್ತದೆ. 10 ಹಲವು ಊರುಗಳಿಂದ ಬರುವ ಅನೇಕ ಭಕ್ತರು ಶ್ರದ್ಧಾಭಕ್ತಿಯಿಂದ ನಡೆದುಕೊಂಡು ಜೀವನ ಕಂಡುಕೊಳ್ಳುತ್ತಲೇ ಇದ್ದಾರೆ. ಭಕ್ತಿ ಮತ್ತು ಶಕ್ತಿಯ ಪರಾಕಾಷ್ಠೆಯ ಈ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ. ಆ ನವಶಕ್ತಿಯರು ನಿಮಗೂ ಸುಖ, ಶಾಂತಿ, ನೆಮ್ಮದಿ ಕರುಣಿಸಬಹುದು. ಹಾಗೆಯೇ ಪ್ರತಿದಿನ ಇಲ್ಲಿ ಅಮ್ಮನವರ ಹೇಳಿಕೆಯೂ ನಡೆಯುತ್ತದೆ. ಬಂಧುಗಳೇ, ಇಂತಹುದೇ ಮಾಹಿತಿಗಾಗಿ ನಮ್ಮ ಮಯ ಚಾನಲ್ ಅನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.